ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ರಾಜ ರೋಮಪಾದ ಅವನಿಗೆ ಈ ತಪಸ್ವಿ ಹೇಳಿದ್ದೆಲ್ಲ ಒಪ್ಪಿಗೆ ಆಯಿತು. ಅವನು ಅದರಂತೆ ಮೊದಲು ತಾನು ಕೊಟ್ಟ ಮಾತಿನಂತೆ ನಡೆಯದಿದ್ದಕ್ಕೆ ಒಂದಷ್ಟು ಪ್ರಾಯಶ್ಚಿತ್ತವನ್ನು ಮಾಡಿಕೊಟ್ಟ. ನಂತರ ದೇಶ ಬಿಟ್ಟು ಹೋದ ಆ ತಪಸ್ವಿಗಳು ವಿಪ್ರರು ಎಲ್ಲರನ್ನೂ ಮರಳಿ ದೇಶಕ್ಕೆ ಕರೆಯಿಸಿದ. ನಂತರ ಈ ವಿಭಾಂಡಕರ ಪುತ್ರ ಋಷ್ಯಶೃಂಗ ಅವನನ್ನು ಈ ರಾಜ್ಯಕ್ಕೆ ಕರೆತರುವುದು ಹೇಗೆ ಎಂದು ಸಮಾಲೋಚನೆಯನ್ನು ಮಾಡಿದ. ಈ ವಿಭಾಂಡಕರನ್ನು ಬಿಟ್ಟರೆ ಋಷ್ಯಶೃಂಗ ಯಾವ ಮನುಷ್ಯರನ್ನೂ ನೋಡಿರಲಿಲ್ಲ, ಯಾವ ಹೆಣ್ಣು ಮಕ್ಕಳನ್ನೂ ಸಹ ನೋಡಿರಲಿಲ್ಲ. ಆದ್ದರಿಂದ ಅವರೆಲ್ಲ ಒಂದು ಸಭೆ ನಡೆಸಿ ರಾಜ ಅಲ್ಲಿ ಅತ್ಯಂತ ಚೆಲುವೆಯಾದ ಲಾವಣ್ಯವತಿಯರನ್ನು ಕರೆಸಿದ. ಅವರಿಗೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟ. ಆ ಸೂಚನೆಯ ಪ್ರಕಾರ ಆ ಚೆಲುವೆಯರಲ್ಲ ಈ ವಿಭಾಂಡಕರ ಆಶ್ರಮದ ಹತ್ತಿರ ಒಂದು ನದಿ ಇತ್ತು. ಆ ನದಿಯಲ್ಲಿ ಒಂದು ದೋಣಿಯನ್ನೇ ತಮ್ಮ ಮನೆಯನ್ನಾಗಿ ಮಾಡಿಕೊಂಡು ಅಲ್ಲಿ ಇರಲು ಆರಂಭ ಮಾಡಿದರು. ಸಮಯ ಕಾಯುತ್ತಿದ್ದರು. ಒಂದು ದಿನ ವಿಭಾಂಡಕರು ಕಂದಮೂಲಗಳನ್ನು ತರಲು ಹೊರಗೆ ಹೊರಟರು. ಇದೇ ಸಮಯಕ್ಕೆ ಅವರು ಕಾಯುತ್ತಿದ್ದರು. ಒಂದಷ್ಟು ಚೆಲುವೆಯರು ಈ ಆಶ್ರಮಕ್ಕೆ ಬಂದರು. ಈ ಋಷ್ಯಶೃಂಗ ಏನಂದುಕೊಂಡ, ಅವರೂ ಸಹ ಯಾರೋ ಬ್ರಹ್ಮಚಾರಿಗಳು ಒಂದೇ ಅಂದುಕೊಂಡ. ಅವನು ಅದರಲ್ಲಿ ಅತ್ಯಂತ ಲಾವಣ್ಯವತಿಯಾದ ಒಬ್ಬಳೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿದ. ಅವಳು ಋಷ್ಯಶೃಂಗನಿಗೆ ಒಂದಿಷ್ಟು ಸ್ವಾದಿಷ್ಟ ಭಕ್ಷ್ಯವನ್ನು ಕೊಟ್ಟಳು. ಅವನ ಮೇಲೆ ಗಂಧವನ್ನು ಚಿಮುಕಿಸಿದಳು. ಅವನಿಗೆ ಒಂದು ಹಾರವನ್ನು ಹಾಕಿದಳು. ನಂತರ ಹೀಗೆ ಆಟವಾಡುತ್ತಾ ಅವನನ್ನು ಆಲಿಂಗಿಸಿಕೊಂಡಳು. ಅವನನ್ನು ಚುಂಬಿಸಿದಳು. ಅವನನ್ನು ಒಂದಷ್ಟು ಮಟ್ಟಿಗೆ ಪ್ರಚೋದಿಸಿದಳು. ಅವನಲ್ಲಿ ಇವಳ ಮೇಲೆ ಮೋಹ ಉಂಟಾಗಲು ಆರಂಭವಾಯಿತು. ಇದನ್ನೇ ನೋಡಿ ತಕ್ಷಣ ಅವರು ಏನೋ ಒಂದು ನೆಪ ಹೇಳಿ ಆಶ್ರಮದಿಂದ ಹೊರಟು ಹೋದರು. ಋಷ್ಯಶೃಂಗನಿಗೆ ತಳಮಳವಾಯಿತು. ಒಂದು ರೀತಿಯ ಅಶಾಂತಿ ಉಂಟಾಯಿತು. ವಿಭಾಂಡಕರು ಮರಳಿ ಆಶ್ರಮಕ್ಕೆ ಬಂದಾಗ ಅದನ್ನು ಗಮನಿಸಿದರು. ಅವರು ತಮ್ಮ ಪುತ್ರನನ್ನು ಕೇಳಿದರು, ವಿಭಾಂಡಕ, ನಾನಿಲ್ಲದಿದ್ದಾಗ ಯಾರಾದರೂ ಆಶ್ರಮಕ್ಕೆ ಬಂದಿದ್ದರೆ ನೀನೇಕೆ ಹೀಗಿದ್ದೀಯ ಎಂದರು. ವಿಭಾಂಡಕ ಸತ್ಯವನ್ನೇ ಹೇಳಿದ. ಹೀಗೆ ಯಾರೋ ಒಬ್ಬ ಬಂದಿದ್ದ, ಅವನು ಈ ರೀತಿ ನನ್ನೊಂದಿಗೆ ವ್ಯವಹರಿಸಿದ, ಅವನು ನನ್ನೊಂದಿಗೆ ಆಟವಾಡಿದ, ಅಪ್ಪಿಕೊಂಡ, ಚುಂಬಿಸಿದ ಎಂದ. ನಾನು ಅವನನ್ನು ನೋಡಬೇಕು, ನಾನು ಈಗಲೇ ಹೋಗಬೇಕು ಎಂದ. ಆಗ ವಿಭಾಂಡಕರು ಹೇಳಿದರು, ಪುತ್ರ, ಅವರು ರಾಕ್ಷಸರು ಬೇರೆ ಬೇರೆ ರೂಪಗಳಲ್ಲಿ ಬರುತ್ತಾರೆ. ಅವರು ಬರುವುದೇ ನಮ್ಮ ತಪಸ್ಸನ್ನು ಕೆಡಿಸುವುದಕ್ಕಾಗಿ. ಅವರು ಮುಂದೆ ಬಂದರೆ ಅವರ ಹತ್ತಿರ ಮಾತನಾಡಬೇಡ, ಅವರನ್ನು ಸೇರಬೇಡ, ಅವರು ಏನಾದರೂ ಕೊಟ್ಟರೆ ಸ್ವೀಕರಿಸಬೇಡ ಎಂದರು. ಋಷ್ಯಶೃಂಗ ಸುಮ್ಮನಾದ. ವಿಭಾಂಡಕರಿಗೆ ಏನೋ ಒಂದು ಅನರ್ಥವಾಗಿದೆ ಎಂದು ಎನಿಸಿತು. ಬಂದವರು ಯಾರೋ ಹೆಂಗಸರೇ ಆಗಿರಬೇಕು ಎಂದುಕೊಂಡು ಒಂದು 3 ದಿನ ಆ ಕಾಡಿನಲ್ಲೆಲ್ಲ ಅಲೆದು ಹುಡುಕಾಡಿದರು. ಅವರಿಗೆ ಯಾರೂ ಕಾಣಿಸಲಿಲ್ಲ. ಸ್ವಲ್ಪ ದಿನಗಳು ಕಳೆದವು. ಮತ್ತೆ ವಿಭಾಂಡಕ ಮಹರ್ಷಿಗಳು ಮಾಮೂಲಿನಂತೆ ಕಂದಮೂಲಗಳನ್ನು ತರಲು ಆಶ್ರಮದಿಂದ ಹೊರ ಹೋದರು. ಇದನ್ನೇ ಅವರು ಮತ್ತೆ ಕಾಯುತ್ತಿದ್ದರು. ಆ ಲಾವಣ್ಯವತಿ ಅವಳು ಆಶ್ರಮಕ್ಕೆ ಬಂದಳು. ಆಗ ಅವಳನ್ನು ನೋಡಿದ ಕೂಡಲೇ ಋಷ್ಯಶೃಂಗ ತಾನೇ ಅವಸರಿಸಿದ. ತಂದೆ ಬರುತ್ತಾರೆ, ಅಷ್ಟರೊಳಗೆ ನಾವು ಇಲ್ಲಿಂದ ಹೊರಟು ಬಿಡೋಣ ಎಂದ. ಇದೇ ಅವಳಿಗೂ ಸಹ ಬೇಕಾಗಿತ್ತು. ಅವಳು ಅವನನ್ನು ಕರೆದುಕೊಂಡು ಹೋದಳು. ಆ ದೋಣಿಯಲ್ಲಿ ಹೊರಟು ಈ ಅಂಗ ದೇಶದ ಕಡೆಗೆ ಹೋದಳು. ಈ ವಾರ್ತೆ ಮುಂಚೆ ಆ ರಾಜನಿಗೆ ತಿಳಿದಿತ್ತು. ರೋಮಪಾದ ರಾಜ ತನ್ನ ಗಡಿಯಲ್ಲಿಗೆ ಬಂದು ಕಾಯುತ್ತಿದ್ದ. ಋಷ್ಯಶೃಂಗ ಬರುತ್ತಿದ್ದಂತೆ ಅವರಿಗೆ ನಮಸ್ಕರಿಸಿ ಸತ್ಕರಿಸಿ ಗಡಿಯೊಳಕ್ಕೆ ಕರೆದುಕೊಂಡ. ಋಷ್ಯಶೃಂಗ ತನ್ನ ಕಾಲನ್ನು ಇವನ ರಾಜ್ಯಕ್ಕೆ ಇಟ್ಟ ಕೂಡಲೇ ಸಮೃದ್ಧಿಯಾಗಿ ಇಂದ್ರ ಮಳೆಯನ್ನು ಸುರಿಸಿದ. ಕೆರೆ ಕುಂಟೆಗಳು ಎಲ್ಲವೂ ತುಂಬಿ ಹೋದವು. ಭೂಮಿ ತಣಿಯಿತು. ಬರಗಾಲ ನೀಗಿ ಹೋಯಿತು. ಪ್ರಜೆಗಳು ಹರ್ಷಭರಿತರಾದರು.
ರಾಜ ಮಂತ್ರಿಗಳಿಗೂ ಸಹ ಬಹಳ ಸಂತೋಷ. ರಾಜ ಋಷ್ಯಶೃಂಗನೊಂದು ಅರಮನೆಗೆ ಕರೆದುಕೊಂಡು ಹೋದ. ರಾಜನ ಪತ್ನಿಯ ಹೆಸರು ವರ್ಷಿಣಿ ಎಂದು. ಆ ರಾಜನ ಪತ್ನಿ ವರ್ಷಿಣಿ ಈ ದಶರಥನ ಪತ್ನಿ ಕೌಸಲ್ಯ ದೇವಿ ಇಲ್ಲಂತೆ ಅವಳ ತಂಗಿಯಾಗಿದೆ. ಈ ರಾಜನಿಗೆ ಮಕ್ಕಳಿರಲಿಲ್ಲ. ಹಿಂದೆ ಈ ದಶರಥ ಕೌಸಲ್ಯ ದೇವಿಗೆ ಒಬ್ಬಳು ಹೆಣ್ಣು ಮಗಳಿದ್ದ. ಅವಳನ್ನೇ ರಾಜ ರೋಮಪಾದ ದತ್ತು ಪಡೆದಿದ್ದ. ಅವಳ ಹೆಸರು ಶಾಂತಾದೇವಿ ಎಂದು ಇದರ ಬಗ್ಗೆ ಉಲ್ಲೇಖಗಳು ಇವೆ. ಈ ಶಾಂತಾದೇವಿಯನ್ನು ರಾಜ ಋಷ್ಯಶೃಂಗ ಮುನಿಗೆ ವಿವಾಹ ಮಾಡಿಕೊಟ್ಟ. ಆದರೆ ನಂತರ ರಾಜನಿಗೆ ಒಂದು ರೀತಿಯ ಭಯ ಶುರುವಾಯಿತು. ವಿಭಾಂಡಕ ಮುನಿಗಳಿಗೆ ಇದು ಗೊತ್ತಾದರೆ ಅವರು ತನ್ನನ್ನು ರಾಜ್ಯವನ್ನೇ ಶಪಿಸಿ ಬಿಡಬಹುದೋ ಏನು ಮಾಡುವುದು ಎಂದು ಯೋಚನೆ ಒಳಗ. ನಂತರ ಅವನು ಮಂತ್ರಿಗಳೊಂದಿಗೆ ಚರ್ಚಿಸಿ ಒಂದಷ್ಟು ಗೋಪಾಲಕರು ಅವರನ್ನು ಕರೆಸಿದ. ಅವರಿಗೆ ಹೇಳಿದ, ನೀವು ಈ ದಾರಿ ಅಂದರೆ ಈ ವಿಭಾಂಡಕರು ಅಂಗದೇಶಕ್ಕೆ ಬಂದು ರಾಜನ ಅರಮನೆಗೆ ಬರುವ ದಾರಿಯಲ್ಲಿ ಅಲ್ಲಿನ ಈ ಭೂಮಿಯನ್ನು ಉತ್ತಿರಿ. ಅವರು ಬರುವಾಗ ಒಂದಷ್ಟು ಗೋವುಗಳೊಂದಿಗೆ ಅವರನ್ನು ಸತ್ಕರಿಸಿ. ವಿಭಾಂಡಕರು ಇದು ಯಾರ ಜಾಗ ಎಂದು ಕೇಳಿದಾಗ ಇದೆಲ್ಲ ಋಷ್ಯಶೃಂಗರಿಗೆ ಸೇರಿದ ಜಾಗ, ಈ ಗೋವುಗಳೆಲ್ಲ ಋಷ್ಯಶೃಂಗರಿಗೆ ಸೇರಿದ್ದು ಎಂದು ಹೇಳಿಕೊಟ್ಟ. ಅದರಂತೆ ಅವರು ಕಾರ್ಯನಿರತರು. ಅತ್ತ ಆಶ್ರಮಕ್ಕೆ ವಿಭಾಂಡಕರು ಮರಳಿ ಬಂದಾಗ ಋಷ್ಯಶೃಂಗ ಕಾಣಲಿಲ್ಲ. ಅವರು ಋಷ್ಯಶೃಂಗ ಎಂದು ಕೂಗುತ್ತಾ ಬಹಳ ಹೊತ್ತು ಹುಡುಕಾಡಿದರು. ಅವರಿಗೆ ಮುನಿಗಳಲ್ಲದೆ ಈ ರಾಜನೇ ಅಪಹರಿಸಿರಬೇಕು ಎನ್ನುವುದು ಸ್ವಲ್ಪ ಮಟ್ಟಿಗೆ ವೇದ್ಯವಾಯಿತು. ಅವರು ಅಂಗದೇಶದ ಈ ರಾಜನ ಅರಮನೆಯತ್ತ ಧಾವಿಸತೊಡಗಿದರು. ಅವರು ಬರುವಾಗ ದಾರಿಯಲ್ಲಿ ಈ ಗೋಪಾಲಕರಿದ್ದರು. ಅವರ ಮಾರ್ಗಾಯಾಸದಿಂದ ಬಳಲಿದಾದಗಳೆಲ್ಲ ಈ ಗೋಪಾಲಕರು ಅವರನ್ನು ಸತ್ಕರಿಸುತ್ತಿದ್ದರು. ಅವರು ತಂಗಲು ವ್ಯವಸ್ಥೆ ಮಾಡುತ್ತಿದ್ದರು. ಅವರು ಕೇಳಿದಾಗ ಈ ಭೂಮಿ ಯಾರಿಗೆ ಸೇರಿದ್ದು ಎಂದು ಕೇಳಿದಾಗ ಅವರು ಹೇಳುತ್ತಿದ್ದರು, ಈ ಭೂಮಿಯೆಲ್ಲವೂ ಋಷ್ಯಶೃಂಗ ಮುನಿಗಳಿಗೆ ಸೇರಿದ್ದು, ಈ ಗೋವುಗಳೆಲ್ಲೂ ಸಹ ಆ ಋಷ್ಯಶೃಂಗ ಮುನಿಗಳದೇ ಎಂದು ಹೇಳುತ್ತಿದ್ದರು. ಇದೇ ರೀತಿ ಬೇರೆ ಬೇರೆ ಗೋಪಾಲಕರು ದಾರಿಯಲ್ಲಿ ಹೇಳತೊಡಗಿದಾಗ ವಿಭಾಂಡಕರ ಕೋಪ ಕಡಿಮೆಯಾಗತೊಡಗಿತು. ಅವರು ರಾಜನ ಅರಮನೆಗೆ ಬಂದಾಗ ಸ್ವತಃ ರಾಜನೇ ಅರಮನೆಯ ಮುಂಭಾಗಕ್ಕೆ ಬಂದು ನಿಂತು ಅವರಿಗೆ ಕೈ ಮುಗಿದು ಭಯ ಭಕ್ತಿಯಿಂದ ಸ್ವಾಗತಿಸಿದ. ಒಳಗೆ ಅವರಿಗೆ ಅರ್ಘ್ಯ ಪಾದ್ಯಗಳನ್ನು ಸತ್ಕರಿಸಿದ. ದೇವೇಂದ್ರನಂತಿದ್ದ ಋಷ್ಯಶೃಂಗ, ಅವನ ಪತ್ನಿ ಲಾವಣ್ಯವತಿಯಾದ ಈ ಶಾಂತಾದೇವಿ ಇಬ್ಬರೂ ಬಂದು ವಿಭಾಂಡಕರ ಪಾದಕ್ಕೆ ನಮಸ್ಕರಿಸಿದರು. ಆಗ ತಕ್ಷಣ ಅಳಿದುಳಿದಿದ್ದ ಕೋಪವೆಲ್ಲ ವಿಭಾಂಡಕರಿಗೆ ಕರಗಿ ಹೋಯಿತು. ಅವರು ಇದೆಲ್ಲ ಆದ ನಂತರ ಋಷ್ಯಶೃಂಗನಿಗೆ ಹೇಳಿದರು, ನೋಡು, ಈಗ ನೀನು ರಾಜನ ಕರ್ತವ್ಯಗಳೇನಿದೆಯೋ ಅದನ್ನು ಪೂರೈಸು. ಒಂದು ಮಗುವಾದ ನಂತರ ಮರಳಿ ಆಶ್ರಮಕ್ಕೆ ಬಂದು ಬಿಡು ಎಂದರು. ಸರಿ ಎಂದ ಋಷ್ಯಶೃಂಗ. ಒಂದು ಮಗುವಾದ ನಂತರ ಅದೇ ತಂದೆಗೆ ಕೊಟ್ಟ ಮಾತಿನಂತೆ ಋಷ್ಯಶೃಂಗ ಆಶ್ರಮಕ್ಕೆ ಹೊರಟ. ಪತ್ನಿ ಶಾಂತಾದೇವಿಯು ಅವನನ್ನೇ ಅನುಸರಿಸಿದರು. ಇಬ್ಬರು ಆಶ್ರಮಕ್ಕೆ ಬಂದರು. ಶಾಂತಾದೇವಿ ತನ್ನ ಪತಿಯ ಸೇವೆಯಲ್ಲಿ ತೊಡಗಿದಳು ಆಶ್ರಮದಲ್ಲೇ. ಈ ವಿಷಯವನ್ನೆಲ್ಲ ಈ ಯುಧಿಷ್ಠಿರನಿಗೆ ಲೋಮೇಶ ಮಹರ್ಷಿಗಳು ಹೇಳಿದರು. ಈ ದಶರಥ ಮತ್ತು ಕೌಸಲ್ಯಾದೇವಿ, ದಶರಥ ಮುಂದೆ ಪುತ್ರರಿಗಾಗಿ ಅಂದರೆ ನಂತರ ಶ್ರೀರಾಮಚಂದ್ರ, ಲಕ್ಷ್ಮಣ, ಭರತ, ಶತ್ರುಘ್ನರು ಹುಟ್ಟಿದ್ರು. ಆ ಪುತ್ರ ಸಂತಾನಕ್ಕಾಗಿ ಒಂದು ಪುತ್ರ ಕಾಮೇಷ್ಟಿ ಯಾಗವನ್ನು ಬಹಳ ವೈಭವವಾಗಿ ವ್ರತಕ್ಕೆ ಅನುಗುಣವಾಗಿ ಮಾಡಿದ. ಆ ಯಾಗ ಮಾಡಬೇಕಾದರೆ ಆ ಯಾಗದ ನೇತೃತ್ವವನ್ನು ವಹಿಸಿದ್ದವರು ಈ ಋಷ್ಯಶೃಂಗ ಮಹರ್ಷಿಗಳೇ. ಹಾಗಾಗಿ ಶ್ರೀರಾಮಚಂದ್ರನ ಹುಟ್ಟಿಗೆ ಒಂದು ರೀತಿ ಕಾರಣರಾದವರು ಈ ಋಷ್ಯಶೃಂಗ ಮುನಿಗಳೇ. ಋಷ್ಯಶೃಂಗರ ಒಂದು ದೇವಸ್ಥಾನ
ಶೃಂಗೇರಿಯ ಸಮೀಪ ಕಿಗ್ಗ ಎಂಬ ಊರಿದೆ ಅಲ್ಲ, ಅಲ್ಲಿ ಅವರ ದೇವಸ್ಥಾನವಿದೆ. ಈಗಲೂ ಅಲ್ಲಿ ಮಳೆ ಬರಲಿಲ್ಲ ಅಂದರೆ ಋಷ್ಯ ಶೃಂಗರಿಗೆ ಪ್ರಾರ್ಥನೆ ಸಲ್ಲಿಸುವುದು ವಾಡಿಕೆಯಾಗಿದೆ. ಇಚ್ಛೆಯುಳ್ಳವರು ಹೋಗಿ ಆ ಕಿಗ್ಗ ದೇವಸ್ಥಾನವನ್ನು ನೋಡಿಕೊಂಡು ಬರಬಹುದು. ನಮಸ್ಕಾರ.